ವೈರಿ ಹೃದ್ರಕ್ತಪಾನಾಶಕ್ತ ಸರ್ವಶಕ್ತಿ ಸ್ವರೂಪಿಣಿ ದುರ್ಗಾ ದೇವತೆ. ಚಿತ್ರದುರ್ಗದ ನೆಲದ ಸ್ವಾತಂತ್ರ್ಯ ಕಾಯ್ದುಕೊಳ್ಳಲೆಂದು ಕೈಗೆ ರಣಕಂಕಣ ಕಟ್ಟಿ ನಿಂತ ನನ್ನರಸನಿಗೆ ನೀನೇ ಹೃದಯದ ಧೈರ್ಯ, ನೀನೇ ಚಿತ್ತಸ್ಥೈರ್ಯ. ಖಡ್ಗದಲ್ಲಿ ಶಕ್ತಿ, ಕಲಿಯ ಛಲ ಭಕ್ತಿ, ರಣದೊಳ ಆಸಕ್ತಿಯಾಗಿ ನಿಂತನ್ನರಸನ ಹೃದಯದಲ್ಲಿ ಆವಿರ್ಭವಿಸು. ಚಿತ್ರದುರ್ಗದ ಗಂಡುಗಲಿ ಸಮರಕಲಿ, ಕೊಟ್ಟ ಮಾತಿಗೆ ತಪ್ಪದ ಅಪ್ರತಿಮ ಪ್ರಚಂಡ, 77 ಪಾಳ್ಯಗಾರರ ಮಿಂಡ, ಹೈದರಾಲಿಯ ಗಂಡ, ನನ್ನರಸ ರಾಜ ವೀರ ಮದಕರಿ ನಾಯಕರಿಗೆ, ರಾಜ ವೀರ ಮದಕರಿ ನಾಯಕರಿಗೆ. ಬಂಧುಗಳೇ, ಚಿತ್ರದುರ್ಗದ ಯಶೋ ಕಾವ್ಯಕ್ಕೆ ಶುಭದ ನಾಂದಿಗಳಾಗಬೇಕು ನೀವಂದು. ನಾವು ಜನಿಸಿದ ನೆಲದ, ಬೆಳೆಸಿದ ಜಲದ ಋಣ ಮುಟ್ಟಂತೆ ಹೋರಾಡಿ ಗೆದ್ದರೆ ಚಿತ್ರದುರ್ಗ, ಮಡಿದರೆ ವೀರ ಸ್ವರ್ಗ. ಇದು ನಮ್ಮ ಕುಲದೇವತೆಯ ಹೆಸರಿನಲ್ಲಿ ಮಾಡಿದ ಪ್ರಮಾಣ. ಸರ್ವಕಾಲದ ಸರ್ವ ಋಷಿಗಳ ಸರ್ವ ಗುರುಗಳ ದೈವೀ ಕೃಪೆ ಇರಲಿ, ಜಗ ಮುಗಿಲುಗಳ ಶ್ರೀ ಹರಕೆ ಇರಲಿ. ಶಂಭೋ ಹರ ಹರ ಮಹಾದೇವ. ನಮಸ್ಕಾರ ಪ್ರೇಕ್ಷಕರೇ, ಇದೀಗ ತಾನೇ ಕೇಳಿದ್ರಲ್ಲ, ಚಿತ್ರದುರ್ಗದ ಪಾಳೆಗಾರರ ಶ್ರೇಯಸ್ಸು ಎಷ್ಟು ಮುಖ್ಯನೋ ಅವರ ಧರ್ಮಪತ್ನಿಯರಾಗಿ ಆಳಿದಂಥ ನಾಗತಿಯರ ಪಾತ್ರವೂ ಅಷ್ಟೇ ಬಹುಮುಖ್ಯ. ಈ ಹೊತ್ತು ಈ ಧ್ವನಿಯಲ್ಲಿ ಬಂಗಾರವ ನಾಗತಿಯ ಒಂದು ಆಕ್ರೋಶ ಮತ್ತು ದೇಶಭಕ್ತಿಯ ನುಡಿಗಳನ್ನು ಕೇಳಿದ್ದೀರಿ. ನಾವೆಲ್ಲರೂ ಚಿತ್ರದುರ್ಗದಲ್ಲಿ ಜನಿಸಿದ್ದೇವೆ ಅನ್ನೋದೇ ನಮಗೆಲ್ಲ ಹೆಮ್ಮೆಯ ಸಂಗತಿ. ಆತ್ಮೀಯರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡನ ಸಾಧಕರು ಮಾಲಿಕೆಯಲ್ಲಿ ಇಂದು ರಂಗಕಲಾವಿದೆಯಾಗಿ ಸಾಧಕಿಯಾಗಿ ಬದುಕು ಕಟ್ಟಿಕೊಂಡು ಅನೇಕರಿಗೆ ಮಾರ್ಗದರ್ಶಕರಾದಂತಹ ಒಬ್ಬ ರಂಗಕಲಾವಿದರಾದಂತಹ ಮೇಡಮ್ರವರನ್ನು ನಾನೀಗ ನಿಮ್ಮೊಟ್ಟಿಗೆ ಪರಿಚಯ ಮಾಡ್ತೇನೆ. ನನ್ನೊಟ್ಟಿಗೆ ಕುಳಿತಿರುವಂಥವರು ಚಿತ್ರದುರ್ಗದ ಕುಮಾರೇಶ್ವರ ನಾಟ್ಯ ಸಂಘದ ಪ್ರೊಪರೈಟರ್ ಆದಂತಹ ಬಿ ಕುಮಾರಸ್ವಾಮಿಯವರ ಧರ್ಮಪತ್ನಿ, ರಂಗಕಲಾವಿದೆ, ಮಹಾತಾಯಿ ನಮ್ಮೊಟ್ಟಿಗೆ ಸುಧಾರಾಣಿಯವರಿದ್ದಾರೆ. ಅವರನ್ನು ನಾನೀಗ ಸುಧಾಮಣಿಯವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ. ಸುಧಾಮಣಿಯವರನ್ನು ನೋಡಿದರೆ ಮೂರ್ತಿ ಚಿಕ್ಕದಾದರೂ ನಿಮ್ಮ ಧ್ವನಿ ಕೇಳಿದಾಗ ನನಗನ್ನಿಸ್ತಪ್ಪ, ಏನು ಆವೇಶದ ಮಾತು, ದೇಶಭಕ್ತಿಯ ಮಾತು. ಈ ಮಾತುಗಳನ್ನು ಕೇಳಿದಾಗ ಅನಿಸುತ್ತೆ, ಒಂದು ಹೆಣ್ಣು ಮನಸ್ಸು ಮಾಡಿದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತನ್ನ ಇರುವಿಕೆಯನ್ನು ಸಾಬೀತುಪಡಿಸ್ತಾಳೆ ಅಂತೇಳಿ. ಹಾಗಾಗಿ ಈ ಸುಧಾಮಣಿ ಒಬ್ಬ ಕಲಾವಿದೆಯಾಗಿ ಬೆಳೀಬೇಕಾದ್ರೆ ಅದರ ಹಿಂದೆ ಒಂದು ರೋಚಕವಾದಂಥ ಪಯಣ ಇರುತ್ತೆ. ನಿಮ್ಮ ಬಾಲ್ಯದ ಬದುಕಿನ ಕೆಲವು ಕ್ಷಣಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮೇಡಮ್. ನಾನು ಸಣ್ಣಳಿರುವಾಗ 5ನೇ ಕ್ಲಾಸ್ ಓದಿದ್ದೆ. 5ನೇ ಕ್ಲಾಸ್ ಓದಿ 6ಕ್ಕೆ ಪಾಸ್ ಆದೆ. ನನ್ನ 11ನೇ ವಯಸ್ಸಿಗೆ ನಮ್ಮ ಅಣ್ಣನ ಕಂಪ್ನಿಗೆ ಹೋದೆ. ಓಂಕಾರೇಶ್ವರ ನಾಟಕ ಸಂಘಕ್ಕೆ ಹೋದೆ. ಹೋದ ತಕ್ಷಣ ಅವರು ನಾಟಕ ಇರಲಿಲ್ಲ, ಬೇರೆ ಕಡೆ ನಾಟಕಕ್ಕೆ ಹೋಗಿದ್ರು. ಅವರು ಬಂದ ಮೇಲೆ ಮತ್ತೆ ನನ್ನ ನೋಡಿ ಒಳ್ಳೆ ಹುಡುಗಿ, ಒಳ್ಳೆ ನನ್ನ ತಂಗಿನೇ ಕರ್ಕೊಂಬಂದಿದ್ದು ಬಿಟ್ಟಿಲ್ಲ. ಅವರು ಇದು ಮಾಮೂಲು ನೋಡಿದ್ರೆ ಹೆಣ್ಮಕ್ಳಿಗೆ ಅಲ್ಲ. ಆದ್ದರಿಂದ ನಮ್ಮಣ್ಣನ, ನಮ್ಮ ಮಗಳನ್ನ, ಮೊಮ್ಮಗಳನ್ನ, ನನ್ನ ತಂಗಿನ ಹಾಳು ಮಾಡಿಬಿಡ್ತೀಯ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಬಣ್ಣ ಹಚ್ಚಿ ನನ್ನ ತಂಗಿನ ಹಾಳು ಮಾಡ್ತೀಯ ಅಂತೇಳ್ಬಿಟ್ಟು ಸಿಕ್ಕಾಬಿಟ್ಟೆ ರೇಗಾಡ್ಬಿಟ್ರು. ನನಗೆ ಬಣ್ಣ ಹಚ್ತವ್ರಿಗೆ. ಹಂಗಾಗಿ ನಾನು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ಬಂದ್ರಿ. ನೀವು ಬಾಲ ಕಲಾವಿದೆಯಾಗಿ ಒಬ್ಬ ಸ್ನೇಹಿತೆಯಾಗಿ ಬಣ್ಣ ಹಚ್ಕೊಳ್ತೀರಿ. ಆದ್ರೆ ನೀವು ಬೆಳೆದು ಬಂದ ದಾರಿ ನೋಡಿದ್ರೆ ಅಲ್ಲಿಂದ ಸುಮಾರು 50-60 ನಾಟಕಗಳಲ್ಲಿ ಅಭಿನಯ ಮಾಡ್ತಾ, ಗುರು ತಿಪ್ಪೇರುದ್ರ ಸ್ವಾಮಿ ನಾಟಕದಲ್ಲಿ ನಿಡುಗಲ್ಲ ರಾಣಿಯ ಪಾತ್ರವನ್ನು ಮಾಡ್ತಾ ಅಲ್ಲಿ ನೀವು ಬೆಳೆದು ಬಂದಾಗ ಇದೇ ಸುಧಾಮಣಿನ ಆವತ್ತಿನ ಹುಡುಗಿ ಅಂತೇಳಿ ಆಶ್ಚರ್ಯಪಟ್ಟದ್ದು ಇರುತ್ತದೆ. ಹಾಗಾದ್ರೆ ನೀವು ಈ ರಂಗಕಲೆಗೆ ನಿಮ್ಮ ಅಣ್ಣನ ಮೂಲಕ ಪ್ರವೇಶ ಆದಮೇಲೆ ಒಂದು ಹಂತಕ್ಕೆ ಬಂದಾಗ ನಿಮ್ಮದೊಂದು ವೈವಾಹಿಕ ಬದುಕಿಗೆ ಕಾಲಿಡ್ತೀರಿ. ಆ ಕಾಲಿಡುವಾಗ ನಿಮಗೆ ಸಿಕ್ಕಿದ್ದು ಚಿತ್ರದುರ್ಗದ ಕುಮಾರೇಶ್ವರ ನಾಟ್ಯ ಕಲಾ ಸಂಘದ ಪ್ರೊಪರೈಟರ್ ಆದಂಥ ಕುಮಾರಸ್ವಾಮಿಯವರು. ಆ ಬದುಕಿನ ಪಯಣ ಒಬ್ಬ ಗೃಹಿಣಿಯಾಗಿ ಹೇಗೆ ಆರಂಭ ಆಯಿತು? ಗೃಹಿಣಿಯಾಗಿ ಆಗ ಅನುಸರಿಸಿದೆ ಅಂತಾರಣ. ನನ್ನ ಮಕ್ಕಳಿಗೆಲ್ಲರೂ ಪಾಠ ಮಾಡಬಾರ್ದು ಅಂತ ನಾನು, ನಮ್ಮನೆಯವರು ಪಾಠ ಕಲಿಸ್ಬಿಟ್ರು. ಅದರಿಂದಲೇ ಮಕ್ಕಳಿಂದ ನಾಟಕ ಕಂಪ್ನಿ ಉಳಿತು ಇಲ್ಲಿವರೆಗೂ. ಅಂದ್ರೆ ಕೇವಲ ಒಬ್ಬರಿಗಿಂತ ಒಬ್ರಿಗೊಬ್ರು ಹೆಗಲು ಕೊಟ್ರೆ ಆದಾಯ ಹೆಚ್ಚಾಗುತ್ತೆ, ನಾವು ಕಲೆ ಉಳಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ, ಕಂಪನಿ ಬೆಳೆಯುತ್ತೆ ಅಂತೇಳಿ ಬೆಳೆಸ್ಕೊಂತ ಹೊರಟ್ರಿ. ಅವರು ಅಭಿನಯ, ನಿಮ್ಮದು ಅಭಿನಯ, ಅದ್ರ ಜೊತೆಗೆ ಇರುವಂತ ಕಲಾವಿದರನ್ನ 3 ಹೊತ್ತು ಊಟ ಕೊಟ್ಟು ಸಾಕುವಂಥದ್ದು ಒಂದು ದೊಡ್ಡ ಸವಾಲು. ಆವತ್ತಿನ ಕಾಲದಲ್ಲಿ ಬರುವ ಆದಾಯ ಕಡಿಮೆ, ಜನ ಒಮ್ಮೊಮ್ಮೆ ನುಗ್ಗಿ ಬರ್ತಾರೆ, ಕೆಲವೊಮ್ಮೆ ಖಾಲಿ ಹೊಡಿತದೆ ಥಿಯೇಟ್ರು. ಅಂತಹ ಸಂದರ್ಭದಲ್ಲಿ ಈ ಸ್ತ್ರೀ ಪಾತ್ರಧಾರಿಗಳೇನಿದ್ದಾರಲ್ಲ
ಆವತ್ತಿನ ಕಾಲದಲ್ಲಿ ಹೆಣ್ಣು ಮಗಳು ಹೊರಗೆ ಬಂದು ಬಣ್ಣ ಹಚ್ತಾಳೆ ಅಂದ್ರೇನೆ ಒಂದು ಅಪವಾದ. ನೀವು ಒಬ್ಬ ತಾಯಿಯಾಗಿ, ಒಬ್ಬ ಸಹೋದರಿಯಾಗಿ, ಒಬ್ಬ ಗೆಳತಿಯಾಗಿ ಅವ್ರನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರಿ? ನಿಭಾಯಿಸ್ತೇನೆ. ಅಲ್ಲಿವರೆಗೂ ಚೆನ್ನಾಗೇ ನಡ್ಕೊಂಡು ಬಂದೆ ನಾನು. ನನ್ನ ಮಕ್ಕಳು ಬೇರೆ ಇಲ್ಲ, ಅವ್ರು ಬೇರೆ ಇಲ್ಲ ಅಂತೇಳಿ ನೋಡ್ಕೊಂಡೇ ಬಂದೆ ನಾನು. ಒಬ್ರಿಗೂ ಏನು ಕಡಿಮೆ ಮಾಡ್ಲಿಲ್ಲ. ಇದುವರೆಗೂ ಒಂದು ಕೆಟ್ಟ ಮಾತಂದಿಲ್ಲ, ಒಂದು ಏಟು ಹೊಡೆದಿಲ್ಲ. ಅಷ್ಟು ಚೆನ್ನಾಗಿ ಸಾಕೊಂತ ಬಂದೆ. ನಿಮ್ಮ ಗರಡಿಯಲ್ಲಿ ಪಳಗಿದಂತ ಇವತ್ತು ಪರ್ವಲಪ್ಪ ಇವರು ನಮ್ಮ ಹೆಸರು ಉಳಿಸಿದ್ದಾರೆ ಅನ್ನುವಂತ ರಂಗ ಕಲಾವಿದೆಯರ ಒಂದೆರಡು ಮೂರು ಹೆಸರುಗಳನ್ನ ಹೇಳಿ. ಪಂಕಜ ಅಂತ ಗೊತ್ತಲ್ಲ? ಪಂಕಜ ಅಂತ ಹೇಳಿ. ಯಾವ ಊರಿನವರು? ಸಿನಿಮಾದಲ್ಲೆಲ್ಲ ಪಾಠ ಮಾಡ್ತದಲ್ಲ ಅವಳು. 12 ವರ್ಷ ಇದ್ಲು ನಮ್ಮ ಕಂಪನಿ. ಓಕೆ, 12 ವರ್ಷ ಇದ್ಲು. ಸುಮಾರು ಜನ, ಒಬ್ರು ಇಬ್ರು ಅಲ್ಲಣ್ಣ, ಸುಮಾರು ಜನನು ಹಂಗೆ ಸಾಕಿ ಸಲಹಿ ಮದುವೆ, ಕೆಲವರಿಗೆಲ್ಲ ಮದುವೆನೂ ಮಾಡ್ಕೊಟ್ಟಿದೀವಿ ನೀವೇ, ನಾವೇ, ನಮ್ಮ ಸ್ವಂತ ಖರ್ಚಿನಲ್ಲೇನೆ. ತಂದೆ ತಾಯಿ ಸ್ಥಾನದಲ್ಲಿ ಅವ್ರು ಯಾವ್ಯಾವ್ರ ಜೊತೆಗೆ ಪ್ರೀತಿಸಿದ್ರು, ಜೊತೆಗಿದ್ರು, ಅವ್ರಿಗೆಲ್ಲ ನಾವು ಮದುವೆ ಮಾಡಿ ಕಳಿಸ್ಕೊಟ್ಟು. ಆಮೇಲೆ ನೀವು ಜೊತೆಗೆ ಇಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಒಬ್ಬ ಪ್ರೊಪ್ರೈಟರ್ ಹೆಂಡತಿಯಾಗಿ ಪಾತ್ರ ಮಾಡ್ತೀರಿ. ರಾತ್ರಿ ನೋಡಿದ್ರೆ ಇದ್ಕಿದ್ದಂಗೆ ಪಾತ್ರಧಾರಿಯಾಗಿ ರಂಗವೇದಿಕೆ ಮೇಲೆ ಬರುತ್ತೆ. ಸಮಯ ಹೇಗೆ ಹೊಂದಿಸ್ಕೊಳ್ತಾ ಇದ್ರಿ? ಮತ್ತೆ ಅಡ್ಜಸ್ಟ್ ಮಾಡ್ಲೇಬೇಕಣ್ಣ. ನನ್ ಬಿಟ್ರೆ ಬೇರೆ ಪಾರ್ಟ್ ಮಾಡೋರು ಇರ್ಲಿಲ್ಲ. ಅವ್ರವ್ರ ಪಾರ್ಟಿಗೆ ಅವ್ರವ್ರಿಗಿದ್ರು ಅಷ್ಟೇ ಹೊರ್ತು ನನ್ನ ಪಾರ್ಟ್ ಡಬಲ್ ಪಾರ್ಟಿಗೆ ಇರ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಡಬಲ್ ಪಾರ್ಟೇ ಮಾಡ್ಬೇಕಾಯ್ತು. ಹೊಸ ಕಲಾವಿದರು ಕರಿಬೇಕಂದ್ರೆ ದುಡ್ಡು ಕೊಡ್ಬೇಕು. ಅದನ್ನ ಕೊಡ್ತಾ ಹೋದ್ರೆ ಆಗಿರೋ ಕಲೆಕ್ಷನ್ ಎಲ್ಲ ಅವ್ರಿಗೆ ಆಗ್ಬಿಡುತ್ತೆ. ಹಂಗಾಗಿ ನಾನು ಒಬ್ಳು ಆಗಿ ಕಲಾವಿದೆಯಾಗಿ ಬೆಳಿಬೇಕು. 2 ಪಾರ್ಟ್ ಅಂದ್ರೆ ಹೆಂಗಣ, ಕರಿ ಬಣ್ಣ ಹಚ್ಚಿ ಮತ್ ಕಲರ್ ಬಣ್ಣ ಹಚ್ಚಿ ಮತ್ತೆ ಅಳಿಸಿ ಮತ್ತೆ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಣ. ಮತ್ತೆ ನಾಟಕ ಬಿಟ್ಟ ತಕ್ಷಣ ಅಡಿಗೆ ಮಾಡ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಅಡಿಗೆ ಮಾಡ್ಬೇಕು, ಪಾತ್ರೆಗಳನ್ನೆಲ್ಲ ತೊಳ್ಕೋಬೇಕು. ಈ ಕುಮಾರಸ್ವಾಮಿ ಅವ್ರಿಗೇನು ಅನೇಕ ಜನ ಸ್ವಾಮಿಗಳು ಪರಿಚಯ ಇದ್ರು, ಸಿನಿಮಾ ನಟರ ಪರಿಚಯ ಇದ್ರು, ರಾಜಕೀಯದವ್ರ ಪರಿಚಯ ಇದ್ರು, ಮುಖ್ಯಮಂತ್ರಿಗಳ ಪರಿಚಯ ಇದ್ರು. ರಾತ್ರಿ ನಾಟಕ ಆಡಿಸ್ಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಜುಬ್ಬ ಹಾಕೊಂಡು ಹೊರಟು ಬಿಡೋರು. ಉಳಿದದ್ದೆಲ್ಲ ನಿಭಾಯಿಸೋದಿತ್ತಲ್ಲ. ಈಗ ಅವರೇ ಇಲ್ಲಿಗೆ ಬರ್ತಿದ್ರಣ್ಣ, ಕಂಪ್ನಿ ಹತ್ರನೇ ಬಂದು ಯಾರ ಅಭಿಮಾನಿಗಳು ಇರ್ತಾರೋ ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೇ ಹುಡ್ಕೊಂಡು ಬರೋಣ. ಇವ್ರೇನು ಎಲ್ಲಿ ಹೋಗ್ತಿರ್ಲಿಲ್ಲ. ಯಾರು ಕೇಳಿ ಕಳಿಸಿದ್ರೆ ಮಾತ್ರ ಹೋಗಾರ ಅಷ್ಟೇ ಹೊರತು ಬಾಕಿ ಟೈಮ್ನಲ್ಲಿ ಹೋಗ್ತಿರ್ಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಬೆಳೀತಾ ತಿಪ್ಪೇರುದ್ರ ಸ್ವಾಮಿ ನಾಟಕವನ್ನ ಮಾಡ್ತಾ ಎಲ್ಲ ಕಡೆ ಹೆಸರು ಗಳಿಸ್ತಾ ಬಂದ್ರು. ಅದೊಂದು ಬಹುದೊಡ್ಡ ಕ್ರಾಂತಿಯಾಗಿ ಪ್ರಯೋಗಗಳನ್ನು ನೋಡ್ತು. ಜನ ಬಂಡಿ ಕಟ್ಕೊಂಡು ಬಂದು ನೋಡಕ್ ಸ್ಟಾರ್ಟ್ ಮಾಡೋರು. ಇವ್ರು ನಮ್ಗೂರಿಗೆ ಕ್ಯಾಂಪ್ ಹಾಕ್ರಿ ಅಂತ ಕರೆಯಕ್ ಬರೋರು. ಇಷ್ಟೆಲ್ಲದರ ಮಧ್ಯದಲ್ಲಿ ಈ ನೀವುಗಳು ಆ ಭಕ್ತಿ ಪ್ರಧಾನವಾದಂತಹ ನಾಟಕವನ್ನು ಕೆಲವರು ಆಡೋದಕ್ಕೆ ಹಿಂಜರಿತಾರೆ. ಯಾಕೆ ಬೇಕಪ್ಪ ಸ್ವಾಮಿ ದೊಡ್ಡವರು ಅಂತ. ನೀವು 2 ಪಾತ್ರ ನಿಭಾಯಿಸಿದ್ರಿ. ಆ 2 ಪಾತ್ರಗಳು ನಿಮ್ಗೆ ಎಷ್ಟು ಖುಷಿ ಕೊಟ್ಟು? ಅಯ್ಯೋ, ಖುಷಿ ಅಂದ್ರೆ ಅದಷ್ಟು ಕೆಲಸ ಮಾಡ್ತಿದ್ದು ಬೇರೆನಾ, ಈ ಸ್ಟೇಜ್ ನಲ್ಲಿ ಎಂಟ್ರೆನ್ಸ್ ಆಗ್ತಿದ್ದೇ ಬೇರೆ. ಆದ್ರೆ ಬೆಳಿಗ್ಗೆ ಬಂದಾಗ ನಿಮ್ಮ ಕಣ್ಣಂತ ಕೆಲವರು ಪ್ರೇಕ್ಷಕರು ಅಥವಾ ಯಾರೋ ನಿಮ್ಮನ್ನ ಈ ನಿಡ್ಗಲ್ ದುರ್ಗದ ರಾಣಿ ಪಾತ್ರ ಮಾಡಿದ್ರಲ್ಲ ಅವ್ರು ನೋಡ್ಬೇಕು ಅಂತ ಬಂದಾಗ, ಅಥವಾ ಇನ್ನೊಂದು ಪಾತ್ರ ಮಾಡಿದ್ರಲ್ಲ ಅದನ್ನ ನೋಡ್ಬೇಕು ಅಂತ ಬಂದಾಗ ಅವ್ರ ಜೊತೆ ಮಾತಾಡೋದು ನಿಮ್ ಪ್ರತಿಕ್ರಿಯೆ ಹೇಗಿರೋದು? ಮಾತಾಡ್ತಿದ್ದಣ, ಮಾತಾಡ್ಸಿ ಎಲ್ಲ ವಾತಾವರಣನಲ್ಲಿ ಹೇಳಿ ಅವರೇ ನೋಡ್ಬಿಟ್ಟು ಹೋಗೋರು. ಖುಷಿ ಪಡೋರು. ಆದ್ರೂ ಇಷ್ಟೆಲ್ಲ ಚಂದ ಅಭಿನಯ ಮಾಡಿದ್ರು ಸಹ ಎಲ್ಲೋ ಒಂದ್ ಕಡೆ ಈ ಸ್ತ್ರೀ ರಂಗ ಕಲಾವಿದರನ್ನ ಅಥವಾ ಒಂದಷ್ಟು ಹೆಣ್ಮಕ್ಳು ಅಂತ ತಕ್ಷಣ ಅವ್ರನ್ನ ಗುರ್ಸೋದು ಕಡಿಮೆ. ಕುಮಾರಸ್ವಾಮಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಹುಡುಕೊಂಬರ್ತವೆ. ಅದಕ್ಕೆ ಸಮಾನವಾಗಿ ಅದನ್ನು ಸರಿದೂಗಿಸ್ಕೊಂಡು ಈ ಶ್ರೇಯಸ್ಗೆಲ್ಲ ನೀವು ಹೆಗಲು ಕೊಟ್ಟು ದುಡಿತೀರಿ. ಆದ್ರೆ ಇವತ್ತು ಸಮಾಜ ಮತ್ತು ಸರ್ಕಾರಗಳು ನಿಮ್ಮ ಪ್ರತಿಭೆಯನ್ನು ಗುರುತಿಸ್ಲೇ ಒಂದಷ್ಟು ಬೇಸರ. ಯಾಕೆ ನಾನು ಇಷ್ಟೆಲ್ಲ ದುಡಿಬೇಕು, ಬರೀ ದುಡ್ಡಿಗಾಗಿ ಮಾಡುವಂಥದ್ದು ಇದೆಯಾ ಅಂತೇಳಿ ಬೇಸರ ಆಗುತ್ತೆ. ನಾನು ಅವ್ರಿಗೆ ಬಂದ್ರೇನು ನನಗೆ ಬಂದ್ರೇನು ಅಂತ ಸಮಾಧಾನ. ಆದ್ರೆ ನೀವೇನೋ ಸಮಾಧಾನ ಮಾಡ್ಕೊಂಡ್ರಿ. ಈ ಹೊತ್ತಿನ ನಮ್ಮಂತ ನೋಡುವ ಅಥವಾ ಅಭಿನಯಿಸುವಂತವ್ರಿಗೆ ಈ ಸಮಾಜ ಸರ್ಕಾರಗಳು ಗುರುತಿಸ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಹಂಗ ನಿಮಗೂ ಅನ್ಸಿದ್ದುಂಟಲ್ಲ? ಅನ್ಸುತ್ತೆ, ಆದ್ರೆ ಏನು ಇದಿಲ್ಲ, ಗತಿ ಇಲ್ಲ. ಆಮೇಲೆ ರೆಕಮೆಂಡ್ ಮಾಡಿ ತಗೊಳೋದಕ್ಕೆ ಮನಸ್ಸಿಲ್ಲ. ಬಿಡು, ಸಿಕ್ಕಾಗ ಸಿಗ್ಲಿ ಅಂತ. ನಂಗೆ ಯಾರು ಪರಿಚಯನೂ ಇಲ್ಲ. ನಾನು ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಥಿಯೇಟರ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನಾತು ನನ್ನ ಕೆಲಸ ಆಯ್ತು. ಹಂಗಾಗಿ ನಾನು ಹಿಂಗ್ ಉಳ್ಕೊಂಡ್ಬಿಟ್ಟೆ. ಆಮೇಲೆ ನೀವು ಭಕ್ತಿ ಪ್ರಧಾನವಾದ ನಾಟಕಗಳಲ್ಲದೆ ಸಾಮಾಜಿಕವಾಗಿ ಜನರಿಗೆ ಎಚ್ಚರಿಸುವಂತ ಅಥವಾ ಒಳ್ಳೆ ಸಂದೇಶ ಕೊಟ್ಟಂತ ಯಾವ ನಾಟಕದ ಪಾತ್ರ ನಿಮ್ಗೆ ಇಷ್ಟ? ನನಗೆ ಅಚ್ಚಮ್ಮನ ಪಾಠ ಬಹಳ ಇಷ್ಟ. ಮುದುಕನ ಮದುವೆ ಸಾವಿರಾರು ನಾಟಕ, ಸಾವಿರಾರು ಪ್ರಯೋಗಗಳನ್ನ ಮಾಡಿದ್ದೀನಿ. ಅಲ್ಲ, ಮುದುಕನ ಮದುವೆನೇ ಒಂದು ರೆಕಾರ್ಡ್. ಹೌದು. ಅದ್ರಲ್ಲಿ ಅಚ್ಚಮ್ಮನ ಪಾತ್ರ ವಿಶೇಷವಾದ ಪಾತ್ರ. ಕಪ್ಪು ಬಣ್ಣ ಹಚ್ಚಿಕೊಂಡು
ಜುಟ್ಟನ್ನು ವಿಶೇಷವಾಗಿ ಬಿಟ್ಕೊಂಡು ಆ ರಂಗ ಕಲಾವಿದೆ ಬಂದ್ರು ಅಂದ್ರೇನೆ ಹೌದು. ಜನ ಮುದುಕನಿಗಿಂತ ಜಾಸ್ತಿ ಚಪ್ಪಾಳೆ ಹೊಡಿತಿದ್ದು ಅವತ್ತು. ನಾವೆಲ್ಲ ದಾವಣಗೆರೆ ಬಂದು ಈ ನಾಟಕ ಮಾಡಿದ್ವಿ. ಆ ಪಾತ್ರ ಜೊತೆಗೆ ನೀವು ಅದಕ್ಕೆ ಏಳು ಮಾಡಿಸಿದಾಗೆ ಒಂದಷ್ಟು ಹೈಟ್ ಕಡಿಮೆ ಇರೋದಾಗ್ಬೋದು, ಅದರಲ್ಲಿ ನಿಮ್ಮ ಮಾತುಗಳಾಗ್ಬೋದು, ಬಹಳ ಜನರಿಗೆ ಇಷ್ಟ ಆಯ್ತು. ಹಾಗಾಗಿ ಆ ತರದ ಅಂದ್ರೆ ಒಂದು ಅನ್ಯಾಯ ನಡೆಯುವಂತ ಸಂದರ್ಭದಲ್ಲಿ ಪಾತ್ರಕ್ಕಿಂತ ಹೆಚ್ಚಾಗಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಮಾಡಿದ ಪಾತ್ರ ನಿಮ್ಗೆ ಇಷ್ಟ ಆಯ್ತು. ಹಾಗಾದ್ರೆ ಈ ಹೊತ್ತಿನ ಸಂದರ್ಭಕ್ಕೆ ಹೋಲಿಸಿದ್ರೆ ಹೆಣ್ಣು ಕಲಾವಿದೆಯಾಗಿ ಮತ್ತೇನನ್ನು ಈ ಸಮಾಜಕ್ಕೆ ಕೊಡಬಹುದು? ಏನು ಕೊಡ್ತಾರಣ್ಣ? ಏನು ಕೊಡಲ್ಲ, ನಮ್ಮನ್ನು ಗುರ್ಸೋದೇ ಇಲ್ಲ. ಅಲ್ಲ, ನೀವು ಬಯಸೋದೇನನ್ನ? ಏನು ಬಯಸ ಅಲ್ಲ, ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ನಿಮ್ಮ ಪಾತ್ರ ಜನರನ್ನು ಹೇಗೆ ಮುಟ್ಟಬೇಕು ಅಂತ ಬಯಸ್ತೀರಿ? ಅದೇ ಪ್ರಶಸ್ತಿ ಅಂತ ಕಳ್ತೀರಾ? ಓಕೆ, ಬೇರೆ ಯಾರು ಗೊತ್ತಲ್ಲ, ಆಪ್ಷನ್ನೇ ಇಲ್ಲ. ನಾನು ಯಾರು ಗೊತ್ತಲ್ಲ, ಹಂಗಾಗಿ ನಾನು ಹಿಂದೆ ಅದೊಂದು ಕೊರಗಿದೆ. ಅಂದ್ರೆ ನಿಮ್ಮ ಮೂಲಕ ನಾನು ಬಯಸೋದೇನು ಅಂತ ಹೇಳಿದ್ರೆ, ಇವತ್ತಿನ ಕಲಾಭಿಮಾನಿಗಳು, ಸಮಾಜ, ಸರ್ಕಾರಗಳು ಪಾತ್ರವನ್ನ ನೋಡಿ, ಆ ಅಭಿನಯವನ್ನ ನೋಡಿ, ಪ್ರತಿಭೆಯನ್ನು ನೋಡಿ ಗುರುತಿಸಬೇಕಾದ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ನೋಟಗಳು ಇತ್ತ ತಿರುಗಬೇಕಾಗಿದೆ. ಪುರುಷ ಪ್ರಧಾನವಾದಂತಹ ಕಲಾವಿದರ ಜೊತೆಗೆ ಮಹಿಳಾ ಕಲಾವಿದರನ್ನು ಗುರುತಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಲಿ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಹಾಗಾದ್ರೆ ನೀವು ಅಂದಿನ ನಿಮ್ಮ ಸಾಮಾಜಿಕ ಚಿತ್ರಣವನ್ನು ನೋಡ್ತೀರಿ, ಇವತ್ತು ನಿಮ್ಮ ಸುತ್ತಮುತ್ತ ನಡೆಯುವಂಥ ಸಾಮಾಜಿಕ ಕೌಟುಂಬಿಕ ಸಂದರ್ಭಗಳನ್ನು ನೋಡ್ತೀರಿ. ಆ ಹೊತ್ತಿಗೂ ಈ ಹೊತ್ತಿಗೂ ಸಮಾಜ ಮತ್ತು ಕುಟುಂಬಗಳು ಏನೆಲ್ಲ ಬದಲಾವಣೆ ಆಗಿದ್ದಾವೆ, ಯಾಗಿದ್ರೆ ಚೆನ್ನ ಅಂತ ಅನ್ಸುತ್ತಮ್ಮ? ನಾವು ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿದ್ದೇ ಅಭ್ಯಾಸನ. ನಂಗೆ ಯಾವುದೂ ಇಷ್ಟ ಇಲ್ಲ, ಕೆಟ್ಟು ಯಾವ ನನ್ನ ಹತ್ರ ಬರಂಗೇ ಇಲ್ಲ. ಆ ನಮ್ಮನಿ ಮೆರೆದಳನ ನಾನು. ಅಂದ್ರೆ ನೀವ್ ಹೇಳೋಂಥದ್ದು ಕಲಾವಿದನಾಗ್ಲಿ, ಒಬ್ಬ ಹೆಣ್ಣು ಮಗಳಾಗ್ಲಿ, ಸಮಾಜ ನಮ್ಮನ್ನ ಆದರ್ಶವಾಗಿ ನೋಡೋ ರೀತಿ ಬದುಕಬೇಕು. ಬೇರೆ ಕೆಟ್ಟ ಚಿಂತನೆಗಳು ಮಾಡಬಾರ್ದು. ನಾವು ಕುಟುಂಬವನ್ನು ಚೆನ್ನಾಗಿ ನಡೆಸ್ಕೊಂಡು, ನಮ್ಮಲ್ಲಾದ್ರೂ ಯಾರು ಹಂಗೆ ಮಾಡ್ತಿದ್ದಿಲ್ಲಣ್ಣ. ಬೇರೆ ಕಂಪ್ನಿಲೆಲ್ಲ ಏನೇನೋ ಹೇಳಿದ್ರು, ನಾವ್ ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗೋಣ? ನಮ್ಮ ಹೆಣ್ಮಕ್ಳು ಹೆಂಗಿದಾರೋ ನಾವ್ ಹೆಂಗಿದೀವಿ, ನಮ್ಮ ಹೆಣ್ಮಕ್ಳು ಹಂಗೆ ಇರ್ಬೇಕು. ಖಂಡಿತ. ಕಂಪ್ನಿ ಬಂದ್ರು ಸಹಿತ ಅವ್ರೇನ್ ಹೊರಗಡೆ ನೇಚರ್ ಏನಾರೇ ಇರ್ಲಿ, ನಮ್ಮಲ್ಲಿ ಬಂದಾಗ ಹಂಗಿರ್ಬೇಕು ಹಂಗಿರ್ಬೇಕು. ಎಷ್ಟೋ ಜನ ಕುಡಿಯೋದ್ ಬಿಟ್ಟು ಹೋಗಿದಾರಣ್ಣ ನಮ್ಮ ಕಂಪ್ನಿಗೆ, ಯಾವ ಕೆಟ್ಟ ಚಟನೂ ಇಲ್ದಲೆ. ನಿಜವಾದಂತ ಬದಲಾವಣೆ ಅಂದ್ರೆ ಅದೇನೆ. ನಾವ್ ಇನ್ನೊಬ್ಬರಿಗೆ ಬದಲಾಗ್ರಿ ಅನ್ನೋದಕ್ಕಿಂತ ನಾವೇ ಬದಲಾಗೋದ್ರ ಮೂಲಕ ನಮ್ ಸುತ್ತಮುತ್ತ ಇರೋರು ಬದಲಾಗ್ತಾರೆ, ಆದರ್ಶವಾಗಿ ಬದುಕಬೇಕು. ನಮ್ ಕಂಪನಿಲಿ ಯಾರು ಸಹಿತ ಹಂಗ್ ಮಾಡ್ಲಿಲ್ಲ. ಕೆಲವರು ಕುಡಿಯೋರು ಬಂದ್ರು ಸಹಿತ ಇಲ್ಲಿ ನಮ್ಮ ವಾತಾವರಣ ನೋಡಿ ಕುಡಿಯೋದು ಬಿಟ್ಟು ಹೋಗಿದ್ದಾರೆ ಎಷ್ಟೋ ಜನ. ಅಂದ್ರೆ ತಿಪ್ಪೇಸ್ವಾಮಿ ನಾಟಕ ಅಲ್ಲ, ತಿಪ್ಪೇಸ್ವಾಮಿ ನಾಟಕ. ಹಂಗಾಗಿ ಆ ನಾಟಕದ ಹೊರತಾಗಿ ಕುಮಾರಸ್ವಾಮಿ ಅವ್ರು ಯಾವತ್ತಾದ್ರೂ ಹಿಂಗ್ ದಾರಿ ಬಿಟ್ಟು ಕುಡಿಯಕ್ಕೆ ಅತ್ಲಗಿತ್ಲಗೆ ಹೋಗಿ ಬಂದದ್ದು ಉಂಟಾ? ಎಲ್ಲೂ ಹೋಗಿಲ್ಲ. ಎಲ್ಲೇ ಹೋಗಿಲ್ಲ. ಸಜ್ಜನ ವ್ಯಕ್ತಿ. ಎಲ್ಲಿ ಕಲಾವಿದರಾಗಿ ಕಂಪನಿಗಳಿಗೆ ಅವ್ರ ಸ್ಪೆಷಲ್. ಓಕೆ, ಅಂದ್ರೆ ನೀವು ಅಂತ ಗಂಡನ್ ಪಡೆದಿದ್ ಪುಣ್ಯ. ಅಯ್ಯೋ, ಇವತ್ತು ಸಹ ಬಹಳ ಸುಖ ದಾಂಪತ್ಯ, ಸಂತೋಷವಾಗಿ ಲವಲವಿಕೆಯಿಂದ ಇರ್ತಾರೆ. ಇಬ್ಬರಿಗೂ ದೇವರ ಆರೋಗ್ಯ ಕೊಟ್ಟಿದ್ದಾನೆ. ಬಹಳ ಖುಷಿ ಅನ್ಸುತ್ತೆ. ಸುಧಾಮಣಿ ಮೇಡಮ್ ರವ್ರ ಜೊತೆ ಮಾತನಾಡೋದು ಅಂತ ಹೇಳಿದ್ರೆ ನನಗಂತೂ ಬಹಳ ಖುಷಿ. ಒಬ್ಬ ಕಲಾವಿದೆ ಆಗೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾನವೀಯ ಮೌಲ್ಯ ಇರುವಂತ ಗುಣ ಇಟ್ಕೊಂಡು ನೀವು ಇಷ್ಟೆಲ್ಲ ಬೆಳೆದಿದ್ದೀರಿ. ನಿಮ್ ಜೊತೆ ಒಬ್ಬ ಕಲಾವಿದೆಯಾಗಿದ್ದಾಗ ಪಾತ್ರದಲ್ಲಿ ನೋಡಿದ್ಕು, ಇವತ್ತು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ನನಗಂತೂ ಬಹಳ ಖುಷಿ ಆಯ್ತಮ್ಮ. ನಿಮ್ಮ ಮನದಾಳದ ಮಾತುಗಳನ್ನು ಹೇಳೋದ್ರ ಮೂಲಕ ಒಂದು ಹೆಣ್ಣು ಆದರ್ಶ ವ್ಯಕ್ತಿ ಆಗ್ಬೇಕು ಅನ್ನೋ ಕನಸಿದೆಯಲ್ಲ, ನಿಜಕ್ಕೂ ಅದು ನಿಮ್ಮ ದೊಡ್ಡ ಗುಣ ಅಂತ ನಾನು ಭಾವಿಸ್ತೇನೆ. ನಮ್ಮ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಜೊತೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ಹೇಳೋದ್ರ ಮೂಲಕ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನುವ ಹಾಗೆ ನಿಮ್ಮ ಬದುಕು ದಾಂಪತ್ಯ 100 ಕಾಲ ಚಿರಕಾಲ ಉಳಿಲಿ ಅಂತೇಳಿ ಆಶಿಸ್ತಾ ನಮ್ಮ ಕರೆಗೆ ಬಂದು ಹೋಗೊಟ್ಟು ಬಂದಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದ. ಆತ್ಮೀಯ ಪ್ರೇಕ್ಷಕರೇ, ಮೇಡಮ್ ರವರ ಮಾತುಗಳನ್ನು ಕೇಳಿದ್ರಲ್ಲ. ವೃತ್ತಿ ಯಾವುದಾದ್ರೂ ಇರಲಿ, ನಮ್ಮ ವ್ಯಕ್ತಿತ್ವ ಹಿರಿದಾಗಿರಬೇಕು ಅನ್ನುವ ಆಸೆ ಹೊತ್ತು ಸಮಾಜ ಮತ್ತು ಕೌಟುಂಬಿಕವಾಗಿ ಹೆಸರು ಗಳಿಸುವ ನಿಟ್ಟಿನಲ್ಲಿ ಚಿಂತಿತರಾಗುವ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ. ಈ ಹೊತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ